ಶುಕ್ರವಾರ ಊರ್ ದೇವಸ್ಥಾನದಲ್ಲಿ ಪೂಜೆ ಇರೋ ವಿಷಯ ಗೊತ್ತಾಯ್ತು, ನೋಡ್ಕೊಂಡು ಹೋಗೋಣ ಅಂತ. ನೋಡಿ ನೋಡಿ, ಈ ರೀತಿ ಪೂಜೆ ತಪ್ಪಲ್ವಾ ಸರ್? ಏನ ಪೂಜೆ ತಪ್ಪ? ಪೂಜೆ ಅಲ್ಲ ಸರ್, ದೇವದಾಸಿ ಪದ್ಧತಿ. ಧರ್ಮದ ಹೆಸರಲ್ಲಿ ಸೂಳೆಗಾರಿಕೆ ಅಲ್ವಾ ಸರ್ ಇದು? ಸರ್ಕಾರ ಇದನ್ನ ನಿಷೇಧ ಮಾಡಿದೆ ಸರ್. ಜಾಸ್ತಿ ಆಯ್ತು ನಿಂದು. ದೇವದಾಸಿ ಆಗಿ ಅಂತ ನಾವ್ ಯಾರಿಗಾರ ಬಲವಂತ ಮಾಡ್ತಾ ಇದೀವ? ನಿಲ್ಲಿಸಬಹುದಲ್ವಾ? ಕಾನೂನಿಗೂ ವಿರುದ್ಧ, ಹೆಂಗಸರಿಗೂ ಅವಮಾನ. ಏನು ಏನೀಗ ನಿಂದೇನ್ ಗಂಟೋಗುತ್ತೆ? ನಿನ್ಗೇನ್ ಸಂಕಟ? ನಿನ್ನ ಹರಕೆ ಹೊತ್ಕೋತಲ್ಲ ಕೇಳಿದ್ವಾ? ಕಾನೂನು ಮಾತಾಡಬೇಡ, ಗಾಡಿ ಬಿಡು. ಏ ಕಲ್ಪಿ, ನೀನು ಮದ್ವೆ ಆಗ್ತೀಯಲ್ಲ, ಅದಕ್ಕೆ. ನಿಂಗೂ ಆಗಿತ್ತಲ್ಲ ಹರಕೆ ಮದ್ವೆ, ಅದಕ್ಕೆ ಯಾಕೆ ಅಳ್ಬೇಕು? ತೀರಿಸ್ಕೊಂಡ್ರು ಹರಕೆ. ಅಕ್ಕ, ನಾನು ಈ ಹರಕೆ ಮದ್ವೆ ತೀರ್ಸ್ಕೊಂಡ್ಮೇಲೆ ಗಂಡಿನ ಜೊತೆ ಮೊದ್ಲು ನಿನ್ ಮದ್ವೆ ಆಗತ್ತೆ ಅಲ್ವಾ ಅಕ್ಕ? ಆಮೇಲೆ ನನ್ ಮದ್ವೆ. ಅಕ್ಕ, ನಿನ್ ಗಂಡ ಹೇಗಿರ್ಬೇಕು? ನಿನ್ ಗಂಡ ಹೇಗಿರ್ಬೇಕು ಕಲ್ಪಿ? ರಾಜ್ಕುಮಾರ್ ಅಂತರ ಇರ್ಬೇಕು. ನಮಗ್ ಸಿಗೋರೆಲ್ಲ ಅವತ್ತಿನ ರಾಜ್ಕುಮಾರ್ರೇ ಕಲ್ಪಿ. ಅವತ್ತಿನ ರಾಜ್ಕುಮಾರ ಅಂದ್ರೆ ನಿನ್ ಗಂಡನು ಅವತ್ತಿನ ರಾಜ್ಕುಮಾರನೇ ಆಗಿದ್ನಾ? ಇದೇನಪ್ಪ, ಒಳ್ಳೆ ಕಾಲೇಜ್ ಹುಡುಗರ ತರ ಈ ರೀತಿ ಡಿಸೈನ್ ಮಾಡ್ಕೊಂಡಿದ್ಯಾ? ಬಿಳಿ ಕೂದ್ಲಿಗೆ ಕಪ್ಪು ಪೇಂಟಾ? ಅದನ್ನ ಮುಟ್ಬೇಡ, ಕೈ ಎಲ್ಲ ಕಾಡಿಗೆ ಆಗುತ್ತೆ. ಅಪ್ಪನ ಕೈಯಲ್ಲಿ ಕಾಡಿಗಿಡಪ್ಪ, ಯಾವಾಗ್ಲೂ ಜೇಬಲ್ಲೇ ಇಟ್ಕೊಂಡಿರ್ತಾನೆ. ಅಮಿತಾ, ಇದೆಯಾ ಇದು ಗೊಬ್ಬರಕ್ಕೆ ಹಾಕೋ ಕೊಕ್ಕೆ ತರ ಇದೆಯಲ್ಲ? ಅಲ್ಲಮ್ಮ, ಅಪ್ಪ ತಲೆ ಬ್ಲಾಕ್ ಪೇಂಟ್ ಹೊಡ್ಕೊಂಡ್ರೆ ಅದು ಪೇಂಟ್ ಅಲ್ಲ ಅಮ್ಮಿ, ನನ್ ಮುಖಕ್ಕೆ ಬಳಿತಿರೋ ಮಸಿ. ಯಾರ್ದು ಮೈ ಬೆವರು ನಮ್ಮನೆ ರಂಗಲ್ಲಿ ಸೇರ್ಕೊಂಡ್ರೆ ಆಗಲ್ವಾ ಅಮ್ಮಿ? ಹೆಂಡತಿಯಾದವಳು ಹೇಗ್ ಸಹಿಸ್ಕೋತಾಳೆ ಹೇಳು? ಈ ಮನೇಲಿ ಇನ್ ಮುಂದೆ ಕಣ್ಣೀರು ಕಪ್ಪಾಗಿ ಹರಿಯುತ್ತೆ. ವರ್ಷ ವರ್ಷ ಪಾಪದ ಹುಡುಗಿರ ಬೆವರು ಕಣ್ಣೀರನ್ನ ಆ ಹೊಂಡದಲ್ಲಿ ತುಂಬ್ತಾ ಇದ್ದಾರೆ. ಸರ್, ರೈತರ ಆತ್ಮಹತ್ಯೆಗಿಂತ ಇಂಟ್ರೆಸ್ಟಿಂಗ್ ಆಗಿರೋ ಇನ್ನೊಂದು ಸುದ್ದಿ ಸಿಕ್ಕಿದೆ ಸರ್. ನಾನು ನಿನ್ನನ್ನು ಕಳಿಸಿರೋದು ರೈತನ ಆತ್ಮಹತ್ಯೆ ವಿಷಯ ವರದಿ ಮಾಡೋದಕ್ಕೆ. ಇದು ಅದಕ್ಕಿಂತ ದೊಡ್ಡ ಸುದ್ದಿ ಸರ್. ದೇವದಾಸಿ ಪದ್ಧತಿ ಇನ್ನ ನಡೀತಾ ಇದೆ. ಬ್ಯಾನ್ ಆಗಿ 15 ವರ್ಷ ಆಯ್ತು. ಬ್ಯಾನ್ ಆಗಿದೆ ನಿಜ ಸರ್, ಆದ್ರೆ ಚಂದ್ರಗಿರಿನಲ್ಲಿ ಇನ್ನೂ ಜೀವಂತವಾಗಿದೆ. ಒಂದ್ ಹುಡುಗಿನ ದೇವದಾಸಿ ಮಾಡೋ ಪ್ರಯತ್ನ ನಡೀತಾ ಇದೆ. ನನಗೆ ಸೆನ್ಸಿಬಲ್ ನ್ಯೂಸ್ ಬೇಕು, ಇಲ್ಲ ಸೆನ್ಸೇಷನಲ್ ಅಲ್ಲ. ಸರ್, ಸೆನ್ಸೇಷನ್ ಅಲ್ಲ, ಸತ್ಯ ಸುದ್ದಿ. ನೋಡಮ್ಮ, ಈಗಿನ ಜನರೇಷನ್ ಹುಡುಗ ಹುಡುಗಿರಿಗೆ ಬರೀ ಸೆನ್ಸೇಷನ್ ಮಾಡೋ ಕೆಟ್ಟ ಚಟ. ಸರ್, ನನ್ ಮಾತು ಕೇಳಿ ಸರ್, ನಾನು ಇವತ್ತು ಹುಡುಗಿನ ಮೀಟ್ ಮಾಡಕ್ ಹೋಗ್ತಾ ಇದ್ದೀನಿ. ಇಲ್ಲ, ಬಿ ಸೀರಿಯಸ್. ನನಗೆ ಅಂತ ಸುದ್ದಿ ಬೇಕಿಲ್ಲ. ದೇವ್ರಿಗೆ ಬಿಡೋದು ನಮ್ ಪದ್ಧತಿ, ಅದ್ ಇವತ್ತು ನಿನ್ನದಲ್ಲ. ಇದನ್ನ ಕೈ ಬಿಟ್ಟು ದೇವ್ರ ಶಾಪ ನಮಗ್ ತಟ್ಲಿ ಅಂತ ನೀವ್ ಹೇಳ್ತಿರೋದು. ಇದು ದೇವ್ರ ಶಾಪ ಅಲ್ಲಮ್ಮ, ನೀವು ಮಾಡ್ತಿರೋದು ಪಾಪ. ಇಂಥ ಪುಟ್ಟ ಹುಡುಗಿನ ದೇವ್ರಿಗೆ ಬಿಟ್ಟು ಇನ್ಯಾರ್ದು ದುಡ್ಡಲ್ಲಿ ಬದುಕೋದು ಖಂಡಿತ ಮುಕ್ತಿನೇ ಸಿಗದ ಪಾಪ. ಏನ್ ಪಾಪ? ನಿಮ್ ಮಗಳಿಗೆ ಮದ್ವೆ ಮಾಡ್ತಾ ಇದೀರಲ್ಲ. ನಮ್ ಇಷ್ಟ ರೀ, ಮಾಡ್ತೀವಿ. ಮದ್ವೆ ಆದ್ರೂ ಮಾಡ್ತೀನಿ, ದೇವ್ರ ದಾನ ಬಿಡ್ತೀನಿ. ನೀವ್ ಯಾರು ಕೇಳಕ್ಕೆ? ಅದನ್ನೇ ಪಾಪ ಅಂದಿದ್ದು. ಸರ್ಕಾರ ಕಾನೂನು ಮಾಡಿದೆ. ಹೇಳಬೇಡ, ಕಾನೂನು ಹೇಳಕ್ ಬಂದು ಆಯ್ತಾಳೆ ದೇವ್ರನ್ನ ಮದ್ವೆ ಆಗೋದು ನನ್ ಹರಕೆ. ದೇವ್ರ ಹರಕೆ ಮೀರ್ಬಾರ್ದಲ್ವಾ? ನಿನಗೆ ಅರ್ಥ ಆಗಲ್ಲ ಕಲ್ಪನಾ. ಮದ್ವೆ ಅನ್ನೋದು ನನ್ನ ಇಷ್ಟ. ಇಷ್ಟ ನಿಂದಲ್ಲ ಕಲ್ಪನಾ, ನಿಮ್ಮಪ್ಪಂದು. ಅವ್ರಿಷ್ಟನ ನಿನ್ ತಲೆ ತುಂಬಿದಾರೆ.